ಅವರೇ ಇಲ್ಲಿ ಬರಲ್ಲ भारत माता की भारत माता की ಸಂಬಂಧಿಕ ವಿಜಯಪುರ ನಗರ ವಿಧಾನಸಭಾ ತಮ್ಮ ಗಮನಕ್ಕೆ ತರುವುದೇನೆಂದ್ರೆ ವಿಜಯಪುರ ಮಹಾನಗರದಲ್ಲಿ ನಡೆದಿರುವ ಎಸ್ಐಆರ್ ಕಾರ್ಯಕ್ರಮ ಅತ್ಯಂತ ಅವ್ಯವಸ್ಥಿತವಾಗಿ ಸಮರ್ಪಕವಾಗಿ ನಡೆದಿಲ್ಲ. ಚುನಾವಣೆ ಆಯೋಗ ನಿಯಮಗಳ ಪ್ರಕಾರ ಸರ್ಕಾರದಿಂದ ನೇಮಕಗೊಂಡ ಬಿಎಲ್ಎಗಳು ಕಡ್ಡಾಯವಾಗಿ ಮನೆ ಮನೆ ಭೇಟಿ ನೀಡಿ ಪರಿಶೀಲಿಸಬೇಕಾಗಿ. ಆದರೆ ನಮ್ಮ ನಗರದಲ್ಲಿ ಬಹಳಷ್ಟು ಬಿಎಲ್ಎ ಸರ್, ಬಿಜಾಪುರ ಜಿಲ್ಲೆಯಲ್ಲಿ ನಡೆಯುತ್ತಂತ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾರಿ ಲೋಪದೋಷ ಕಂಡು ಬರ್ತದೆ ಸರ್. ಅದ್ರ ಬಗ್ಗೆ ತಾವು ಒಂದು ಮಾಜಿ ಸಚಿವರಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು SIR ನಲ್ಲಿ ಬಹಳಷ್ಟು ದೋಷಗಳು ಕಂಡು ಬಂದಿವೆ. ಅದು ಸಾರ್ವಜನಿಕರಿಂದ ನಮ್ಗೆ ಸಾಕಷ್ಟು ದೂರುಗಳು ಬಂದವ. ಸರಿಯಾದ ರೀತಿಯಲ್ಲಿ ಸಿಬ್ಬಂದಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಒಂದು ಮನೆ ಮನೆಗೆ ಹೋಗಿ ಆ ಕಾರ್ಯವನ್ನು ಮಾಡ್ತಾ ಇಲ್ಲ ಮತ್ತು ಫುಲ್ ಟೈಮ್ ಆಗಿ ಯಾವುದೇ ಇವತ್ತು ಶಿಕ್ಷಕರಲ್ಲಿ ಅಂಗನವಾಡಿಯವರಲ್ಲಿ ನಮ್ಮ ಡ್ಯೂಟಿಗೆ ಹೋಗ್ಬೇಕನ್ನೋ ಒಂದು ನೆಪ ಹೇಳಿ 1 ಗಂಟೆ 2 ಗಂಟೆ ಇಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ಜೊತೆನೆ ಮ್ಯಾಪಿಂಗ್ ಮಾಡುವಂಥ ಮಷೀನಲ್ಲಿ ಕೂಡ ಸ್ವಲ್ಪ ತೊಂದರೆ ಇದೆ. ಸರಿಯಾದ ರೀತಿಯಲ್ಲಿ ಅದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮತ್ತು ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಕೂಡ ನಾನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದೀವಿ. ಯಾಕಂದ್ರೆ 29ಕ್ಕೆ ಇದು ಮುಗಿಬೇಕಾಗಿದೆ. ಅಂತ ಬೇರೆ ರಾಜ್ಯದಲ್ಲಿ ಎಲ್ಲಿ ಎಕ್ಸ್ಟೆನ್ಷನ್ ಕೊಟ್ಟಿಲ್ಲ, ಇಲ್ಲಿ ಕೂಡ ಕೊಡಂಗಿಲ್ಲ. ಇದು ಬಹಳಷ್ಟು ಸಮಯದ ಕೊರತೆ ಇದೆ. ಈಗಾಗಲೇ 5-6 ದಿವಸದಲ್ಲಿ ಇದು ಎಷ್ಟು ಕೆಲಸ ಆಗಬೇಕು ಅಂತ ಅಷ್ಟು ಆಗಿಲ್ಲ, ಸಮರ್ಪಕವಾಗಿ ಆಗ್ತಾ ಇಲ್ಲ. ಇದರಿಂದ ಬಹಳಷ್ಟು ಜನ ಇದರಿಂದ ಹೊರಗೆ ಉಳಿತಾರೆ ಅನ್ನುವಂಥ ಆತಂಕ ನಮಗೆ ಮೂಡಿದೆ. ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡ್ತೀವಿ, ತಕ್ಷಣದಿಂದಲೇ ಸರಿಯಾದಂಥ ಸಿಬ್ಬಂದಿ ನೇಮಿಸಬೇಕು. ಸಿಬ್ಬಂದಿಗಳಿಗೆ ಕೆಲಸ ಆಗ್ತಿಲ್ಲ, ಅವರಿಗೆ ಸಹಾಯಕ ನೇಮಿಸಬೇಕು. ಸಹಾಯವಾಣಿ ಕೇಂದ್ರಗಳನ್ನು ನಿರ್ಮಾಣ ಮಾಡಬೇಕು ಮತ್ತು ಮಷೀನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಒಂದು ಆ ಸಿಬ್ಬಂದಿಗೆ ಸೂಚನೆ ಕೊಡ್ಬೇಕಂತ ನಾವು ಮಾನ್ಯ ಜಿಲ್ಲಾಧಿಕಾರಿ ಒತ್ತಾಯ ಮಾಡಿದ್ವಿ. ಸರ್, ಇನ್ನೊಂದು ಎಸ್ಐಆರ್ ಪ್ರಕ್ರಿಯೆ ಅನ್ನೋದು ಏನಪ್ಪ, ಮನೆ ಮನೆಗೆ ಹೋಗಿ ಮಾಡ್ಬೇಕಂತ ಅನ್ನೋದು. ಎಷ್ಟೋ ಮಂದಿ ಸಿಬ್ಬಂದಿಗಳು ಮಸೀದಿಗಳಲ್ಲಿ, ಮಂದಿರಗಳಿಗೆ, ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಹೇಳ್ತೀವಿ? ನಾವು ಯಾವುದೇ ಸ್ಥಳದ ಒಂದ್ ಕಡೆಯಿಂದ ಕೂತು ಮಾಡಬಾರ್ದು ಅನ್ನೋದೇ ನಮ್ಗೆ ಒತ್ತಾಯ ಇದೆ. ಮಸೀದಿಯಲ್ಲಿ, ಮಂದಿರದಲ್ಲಿ, ಶಾಲೆಗಳಿರಲಿ ಮನೆ ಮನೆಗೆ ಹೋಗ್ಬೇಕನ್ನುವಂಥದ್ದೇ ಇದೆ. ಅದನ್ನ ಆಗಿಲ್ಲ ತಿಳ್ಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಕ್ ಬಂದಿದ್ದೀವಿ. ಸರ್, ಎಷ್ಟೋ ಮಂದಿ BLOಗಳಿಗೆ ಅವ್ರಿಗೆ ನಾಲೆಜ್ ಇಲ್ಲ. ಅವ್ರು ಹೇಳುದು ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು. ಅದು ಟ್ರೈನಿಂಗೇ ಸರಿಯಾಗಿ ಆಗಿಲ್ಲ, ಏನೋ ನೀವು ಇನ್ನೊಂದ್ಸಲ ಟ್ರೈನಿಂಗ್ ಕೊಡ್ರಿ ಅಥವಾ ಸಿಬ್ಬಂದಿ ಬದಲಾವಣೆ ಮಾಡ್ರಿ ಅನ್ನೋ ಅಂತ ಮಾತನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದೀವಿ. ಭಾಷಾ ಪ್ರಾಬ್ಲಮ್ ಅಂದ್ರೆ ಇವತ್ತು ಉರ್ದು ಭಾಷಿಕರು ಕನ್ನಡ ಏರಿಯಾದಲ್ಲಿ ಅವರಿಗೆ ಮಾತನಾಡಕ್ ಸರಿಯಾಗಿ ಆಗ್ತಾ ಇಲ್ಲ. ನಾವೇನ್ ಹೇಳಿದೀವಿ, ಯಾರಿಗೆ ಭಾಷಾ ಪ್ರಾಬ್ಲಮ್ ಇದೆ, ಯಾವ ಏರಿಯಾಗ ಯಾವ ಭಾಷೆ ಮಾತಾಡ ಅವರೇ ನೇಮಿಸಿ ಅನ್ನುವಂಥದ್ದು. ಭಾಷಾ ಪ್ರಾಬ್ಲಮ್ ಬಹಳಷ್ಟು ಆಗಿದೆ. ಈಗಾಗಲೇ ಅದನ್ನು ಕೂಡ ಸಮಸ್ಯೆಯನ್ನು ಬಗೆಹರಿಸಬೇಕನ್ನೋ ಒತ್ತಾಯವನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿ ಮಾಡಿದ್ವಿ. ಸರ್, ಇವತ್ತ ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರ ಘಟಕ ವತಿಯಿಂದ ಏನು ಕೇಂದ್ರ ಸರ್ಕಾರದ ಮತದಾರ ವಿಶೇಷ ಏನು ಸಮಗ್ರ ಪರಿಷ್ಕರಣೆ ಅಂಗವಾಗಿ ಇವತ್ತೇನು ಲೋಪದೋಷಗಳು, ಇವತ್ತಿಗೆ 7ನೇ ದಿವಸ ಆಯ್ತು SIR ಪ್ರಾರಂಭವಾಗಿ. ಅದ್ರ ಬಹಳಷ್ಟು ಇವತ್ತು ಮನೆ ಮನೆಗೆ ಫಾರ್ಮ್ ವಿತರಿಸೋದಿರ್ಬೋದು, ಫಾರ್ಮ್ ಯಾವ ರೀತಿ ಭರ್ತಿ ಮಾಡಬೇಕು, ಕೆಲವೊಂದು ಕಡೆ ಭಾಷಾ ಸಮಸ್ಯೆಗಳಿರ್ಬೋದು, ಈ ರೀತಿ ಹಲವಾರು ಸಮಸ್ಯೆಗಳು. ನಮ್ಮ ವಿಶೇಷ ಬೇಡಿಕೆ ಅಂದ್ರೆ ಇವತ್ತು ಮತದಾರರಿಗೆ, ಸಾರ್ವಜನಿಕರಿಗೆ ಒಂದು ಟೋಲ್ ಫ್ರೀ ಮಾಡ್ಬೇಕಂತ ಹೇಳಿ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡಿಸಲು ಜಿಲ್ಲಾಧಿಕಾರಿಗಳಿಗೆ ವಿಶೇಷವಾಗಿ ಒಂದು ಕಾಲ್ ಸೆಂಟರ್ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು. ಮತ್ತು ಈ ಕ್ರಮ ಏನು BLOಗಳಿಗೆ ಇನ್ನೂ ಸ್ವಲ್ಪ ಟ್ರೈನಿಂಗ್ ಕೊಡಲಿ ಇನ್ನೂ ಸ್ವಲ್ಪ ವ್ಯತ್ಯಯ ಆಗಿತ್ತು. ಅವ್ರಿಗೆ ಇನ್ನೊಂದು ಸ್ವಲ್ಪ ಪಕ್ಕಾ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟರೆ ಇದು ಸಮಸ್ಯೆ ಆಗ್ತಿದ್ದಿಲ್ಲ. ಅದಕ್ಕೆ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸಬೇಕಂತೇಳಿ ನಮ್ಮ ಎಲ್ಲ ಮನವಿಗೆ ಸ್ಪಂದನೆ ಮಾಡ್ಬೇಕಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡಿದ್ವಿ. ವಿಶೇಷವಾಗಿ 2 ದಿವಸಗಳಿಂದ ಸರ್ವರ್ ಪ್ರಾಬ್ಲಮ್ ಐತಿ. 1 ತಿಂಗಳೊಳಗೆ ಮುಗಿಬೇಕಂತ ಇವ್ರ ಗೈಡೆನ್ಸ್ ಐತಿ. ಅದರ ಸರ್ವರ್ ಪ್ರಾಬ್ಲಮ್, ಇನ್ನಿತರ ಸಮಸ್ಯೆಗಳ ಸಲುವಾಗಿ ಈಗ BLOಗಳು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು, ಟೀಚರು ಬೆಳಿಗ್ಗೆ ಬಂದು ನಾವು ಡ್ಯೂಟಿನೂ ಮಾಡ್ಬೇಕಂತೇಳಿ ಸಾಲಿಗೆ ಹೋಗ್ಬೇಕಂತ ಹೊಂಟಾರ. ಅದಕ್ಕ ಸಾಲಿನೂ ಕಲಿಸ್ಬೇಕು ಅಥವಾ SIR ಡ್ಯೂಟಿನೂ ಮಾಡ್ಬೇಕು ಅನ್ನೋದು ಅವರು ಗೊಂದಲ ಅದಾರ. ಅದಕ್ಕೆ ಎಲ್ಲಾ ಸಮಸ್ಯೆಗಳ ಪರಿಹಾರ ಮಾಡ್ಬೇಕಂತ ನಾವು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೊಂಡಿದ್ದಾರೆ. ಅದೇ ನಾವ್ ಇವತ್ತು ಹೇಳಿದ್ದೆ, ಅದೇ ಹೇಳಿವ್ ನಾವ್ ಇವತ್ತು ಏನು ಇನ್ವಿಟೇಷನ್ ಫಾರ್ಮ್ ಕೊಡ್ತಾರ, ಅದ್ರೊಳಗೆ ಸ್ಕ್ಯಾನರ್ ಇರ್ತೈತಿ. ಅದ್ರೊಳಗೆ ಸ್ಕ್ಯಾನ್ ಮಾಡಿ ಒಂದು ಎಡಭಾಗಕ್ಕೆ ಏನು ಒರಿಜಿನಿ ಆದವ್ರದ್ದು, ಬಲಭಾಗಕ್ಕೆ ಮ್ಯಾಪಿಂಗ್ ಆದವ್ರು ತುಂಬಬೇಕು ಅನ್ನೋದು ಏನು ಪ್ರೊಸೆಸ್ ಐತಿ. ಅದಕ್ಕೆ ನೀವು ಜಿಲ್ಲಾಧಿಕಾರಿಗಳಿಂದ ಇನ್ನೂ ಸ್ವಲ್ಪ ಅವೇರ್ನೆಸ್ ಮಾಡಿ, ಸಾರ್ವಜನಿಕರಿಗೆ ಯಾವ ರೀತಿ ಫಾರ್ಮ್ ತುಂಬಬೇಕಂತ ಜಿಲ್ಲಾಧಿಕಾರಿಗಳಿಂದ ಇನ್ನೂ ಸ್ವಲ್ಪ ವಿಶೇಷವಾಗಿ ಮಾಹಿತಿ ಕೊಡೋದಿರ್ಬೋದು. ಈ ರೀತಿ ಸಾರ್ವಜನಿಕರಿಗೆ ಇನ್ನೂ ಸ್ವಲ್ಪ ಈ ಎಲ್ಲ ಮಾಹಿತಿನ ತಿಳಿಸೋದು ತಾವು ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳು ಕೂಡ ಇವತ್ತಿಂದ ಒತ್ತಾಯಿಸಿದ್ವಿ. ಸರ್, ಅದೇ ಸಮಸ್ಯೆ ಐತಿ. ಈಗ ಭಾಷಾ ಸಮಸ್ಯೆನೂ ಐತಿ. ಈ ಕೆಲವೊಂದ್ ಕಡೆ ಒಂದೇ ಕಡೆ ಬೇರೆ ಬೇರೆ ಕಡೆ ಕೂತು ಇದು ಮಾಡತ್ತಾರ. ಮನಿಗೆ ಹೋಗಿ ಕೊಡ್ಬೇಕು, ಮನಿಗೆ ಹೋಗಿ ಫಾರ್ಮ್ ಕೊಡ್ತಾರ.
ಮನೆಗೆ ಹೋಗಿ ಫಾರ್ಮ್ ಕೊಟ್ರೆ ಹೆಂಗ್ ತುಂಬಬೇಕನ್ನು ಮತದಾರರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ಎಲ್ಲ ಚರ್ಚೆ ಮಾಡಿದ್ದೇವೆ. ಶಿವರುದ್ರ ಬಾಗಲಕೋಟ ಮಹಾನಗರ ಪಾಲಿಕೆ ಸದಸ್ಯ.